ಕೆಲವೊಂದ್ ಕಡೆ ನಾನ್ ನೋಡಿದೆ ಏನಪ್ಪಾ ಅಂದ್ರೆ ಕೆಲವೊಂದು ಟೋಲ್ಗಳ ಹತ್ರ ಅಥವಾ ಕೆಲವೊಂದ್ ಕಡೆ ಈ ಅಂದ್ರೆ ಮಹಲ್ ರೋಜಾಗೆ ಯಾರೆಲ್ಲ ಬರ್ತಾ ಇದಾರೆ ಅವ್ರ ಹತ್ರ ಮುಂಚೆನೆ ಹೆಸರುಗಳನ್ನ ಕೇಳಿರ್ತಾರೆ. ಅವ್ರ ಬುಕ್ ನ ತಗೊಂಡ್ರೆ ಈ ರೀತಿ ಪೆನ್ ತಗೊಂಡ್ರು ನನ್ನ ನೋಡ್ತಾ ಬರಿತಾ ಹೋದ್ರು. ಗುಲ್ಬರ್ಗ ಆಗಿರ್ಬೋದು, ಅದೇ ರೀತಿ ಯಾದಗಿರಿ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಏನಿದೆ ಅನ್ಎಜುಕೇಟೆಡ್ ಜಾಸ್ತಿ ಇದ್ದಾರೆ. ಅಂದ್ರೆ ಕೆಲವೊಂದ್ ಕಡೆ ನಾನ್ ನೋಡಿದೆ ಏನಪ್ಪಾ ಅಂದ್ರೆ ಕೆಲವೊಂದು ಟೋಲ್ಗಳ ಹತ್ರ ಅಥವಾ ಕೆಲವೊಂದ್ ಕಡೆ ಈ ಅಂದ್ರೆ ಮಹಲ್ ರೋಜಾಗೆ ಯಾರೆಲ್ಲ ಬರ್ತಾ ಇದಾರೆ ಅವ್ರ ಹತ್ರ ಮುಂಚೆನೆ ಹೆಸರುಗಳನ್ನ ಕೇಳಿರ್ತಾರೆ, ಅವ್ರ ಸಮಸ್ಯೆಗಳನ್ನ ಕೇಳಿರ್ತಾರೆ. ಓಕೆ, ಅದನ್ನ ಬಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು. ಇಷ್ಟು ನಾನಲ್ಲಿ ನೋಡ್ಕೊಂಡಿರೋ ಪ್ರಕಾರ ಒಂದ್ 500 ಇಂದ 600 ಜನ ಅನ್ಕೊಳ್ಳಿ ಬಂದಿರೋದು. ಅಷ್ಟು ಜನರದ್ದು ಎಲ್ಲಾನು ಕೇಳ್ಕೊಂಡು ಎಲ್ಲಾನು ಬರೆದಿಟ್ಕೊಳಕ್ಕೂ ಆಗಲ್ಲ, ಅದೇ ರೀತಿ ಜ್ಞಾಪಕ ಶಕ್ತಿದಲ್ಲಿ ಇಟ್ಕೊಳಕ್ ಆಗಲ್ಲ. ಇವ್ರು ಬಂದ್ರೆ ಇವ್ರ ಹೆಸರಿದು, ಅದೇ ರೀತಿ ಇವ್ರು ಇದೇ ಸಮಸ್ಯೆಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ನನ್ನ ಕಣ್ ಮುಂದೆನೆ ತುಂಬಾ ಜನ ಕೇಳಿದ್ದಾರೆ. ಬಟ್ ನನಗೆ ಕೆಲವೊಂದು ಅಲ್ಲಿ ಹೋದಾಗ ನನ್ಗೆ ಆಶ್ಚರ್ಯ ಆಯ್ತು. ಆಮೇಲೆ ಹೇಳಿದ್ದು ಅಂದ್ರೆ ಅದು ಒಂದು ವಿದ್ಯೆ ಅಂತಾನೂ ಕೂಡ ಕೆಲವೊಬ್ರು ಹೇಳಿದ್ದು. ಈ ರೀತಿ ಅವ್ರ ಹೆಸರನ್ನ ಹೇಳೋದು, ಅದೇ ರೀತಿ ಅವ್ರ ಡೇಟ್ ಆಫ್ ಬರ್ತ್ ಹೇಳೋದು, ಅದೇ ರೀತಿ ಅವ್ರು ಯಾವ ಸಮಸ್ಯೆಯಿಂದ ಬಂದಿದ್ದಾರೆ ಅಂತ ಹೇಳೋದು, ಇದು ಒಂದು ವಿದ್ಯೆ ಅಂತಾನೂ ಕೂಡ ಕೆಲವೊಬ್ರು ಹೇಳಿದ್ರು. ಬಟ್ ಅದನ್ನೇ ನಾನು ನಿಮ್ಗೆ ಮುಂಚೆ ಹೇಳಿದ್ದು, ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು. ಓಕೆ, ಇಷ್ಟೆಲ್ಲ ಆಯ್ತು. ಆಮೇಲೆ ನಾನ್ ಕೇಳಿದ್ದು ಅಂದ್ರೆ ಇದೆಲ್ಲ ಪವಾಡಗಳು ಹೇಗೆ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಇವಾಗ 7 ರಿಂದ 8 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಬಟ್ ಇವಾಗ ಇದು ವೈರಲ್ ಆಗಿರೋದು ಯೂಟ್ಯೂಬ್ ಇಂದ ಮತ್ತೆ ಇನ್ಸ್ಟಾಗ್ರಾಮ್ ಇಂದ. ಇಷ್ಟೊಂದು ನಾನು ವೈರಲ್ ಆಗಕ್ಕೆ ಕಾರಣ, ಬಟ್ ನಾನು ನಾರ್ಮಲ್ ಯಾರೆಲ್ಲ ವ್ಯಕ್ತಿಗಳಿದ್ದಾರೆ, ನಾರ್ಮಲ್ ಜನ ಏನಿದ್ದಾರೆ ಅವ್ರ ತರಾನೇ ಇದೀನಿ, ಅವ್ರ ತರಾನೇ ಬಟ್ಟೆ ಹಾಕ್ತೀನಿ, ಹಂಗೆ ಇದೀನಿ. ಅವ್ರ ಜೊತೆ ಅವ್ರ ತರಾನೇ ನಾನು ಓಡಾಡ್ಕೊಂಡು ಮಾಡ್ಕೊಂಡು ಜಿಗ್ದಾಡ್ಕೊಂಡು ಎಲ್ಲ ಇದೀನಿ. ಬಟ್ ನನ್ನನ್ನ ಈ ರೀತಿ ತೋರಿಸ್ತಾ ಇದ್ದಾರೆ. ಬಟ್ ರಿಯಾಲಿಟಿ ಬಂದು ನೋಡಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿದ್ರು. ಅದಕ್ಕೋಸ್ಕರ ನನ್ನ ರಿಯಾಲಿಟಿ ಏನಿದೆ ಅಂತ ತಿಳ್ಕೊಳ್ಳಕ್ಕೆ ನಾನು ಅಲ್ಲಿ ಹೋಗಿದ್ದು. ಅದೇ ರೀತಿ ಇನ್ನೊಂದು ನಿಮ್ಗೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ತಿಳಿಸ್ಬೇಕು ಅಂದ್ರೆ, ಅಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಅನ್ನೊಂದಿಲ್ಲ. ಇವರು ಹಿಂದೂ, ಇವರು ಮುಸ್ಲಿಂ, ಅದೇ ರೀತಿ ಇವ್ರು ಕ್ರಿಶ್ಚಿಯನ್ರು ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಭೇದ ಭಾವ ಇಲ್ಲ. ಓಕೆ, ಅಲ್ಲಿ ದೇವಸ್ಥಾನ ಇರೋದು ಹಿಂದೂ ದೇವಸ್ಥಾನ, ನಿಮ್ಗೆಲ್ರೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಮಲ್ಲಿಕಾರ್ಜುನ್ ಮುತ್ಯ ಅನ್ನೋ ಹೆಸರು ಕೇಳಿದ್ರೆ ಗೊತ್ತಾಗತ್ತೆ ಹಿಂದೂ ಪರ ಇದೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಜಾಸ್ತಿ ಬರೋದು ಏನಂದ್ರೆ ಮುಸ್ಲಿಮ್ಸ್. ಅಂದ್ರೆ ಇಲ್ಲಿ ಯಾವುದೇ ರೀತಿ ಜಾತಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ಎಲ್ಲ ಜಾತಿನೂ ಕೂಡ ಇಲ್ಲಿ ಅಂದ್ರೆ ಬರ್ತಾರೆ. ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲ ಜಾತಿಯವರು ಪ್ರಾಬ್ಲಮ್ಗಳನ್ನ ಹೇಳ್ತಾರೆ, ಎಲ್ಲ ಜಾತಿಯವರು ಬಂದು ತಮ್ಮ ಪ್ರಾಬ್ಲಮ್ಗಳಿಗೆ ಸಾಲ್ವ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ನನ್ಗೆ ಕೂಡ ಹೇಳಿದ್ದಾರೆ. ಅಲ್ಲಿ ಇನ್ನೊಬ್ರು ಹೇಳೋದು ಅಂದ್ರೆ 20 ಜನ ಹುಡುಗರನ್ನ ಇಟ್ಕೊಂಡಿದ್ದಾರೆ, 20 ಜನ ಹುಡುಗರಿದ್ದಾರೆ, ಅವರೇ ರೀಲ್ಸ್ ಮಾಡಿ ಹಾಕ್ತಾರೆ, ಅವರೇ ಎಲ್ಲಾ ಮೇಂಟೈನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಹೊರಗಡೆ ಕೇಳಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಏನು ಅಂದ್ರೆ ಒಂದ್ 7-8 ಜನ ಇದ್ರು. ಬಟ್ ಅಲ್ಲಿ ಅವ್ರು ಹೇಳಿರೋ ಪ್ರಕಾರ ಏನು ಅಂದ್ರೆ, ನೀನ್ ಇರ್ತೀಯಾ ಬಾ, ನೀನು ಒಂದ್ 10 ದಿನ ಇರು, ಆರಾಮಾಗಿರು, ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ, ಅದೇ ರೀತಿ ನಿಮ್ಗೆ ಮನ್ಕೊಳಕ್ಕೆ ಜಾಗ ಇರುತ್ತೆ, ಅದೇ ರೀತಿ ನಿಮ್ಗೆ ಹೊತ್ಕೊಳ್ಳಕ್ಕೆ ಮಲಗಕ್ಕೆ ಎಲ್ಲಾ ನಿಮ್ಗೆ ಕೊಡ್ತೀವಿ, ನೀನು ಇರು, 10 ದಿನ ಇರ್ತೀಯ, ಆಮೇಲೆ ಹೋಗ್ತೀಯ, ಹೋಗು. ಈ ರೀತಿ ಮಾತುಗಳನ್ನ ಹೇಳಿದ್ರು. ಇರ್ತಾರೆ, ಯಾರಾದ್ರೂ ಬರ್ತಾರೆ, 2 ದಿನ 3 ದಿನ ಇರ್ತಾರೆ, 5 ದಿನ ಇರ್ತಾರೆ, 10 ದಿನ ಇರ್ತಾರೆ, ಆಮೇಲೆ ಅವ್ರ ಪಾಡಿಗೆ ಅವರು ಹೋಗ್ತಾರೆ. ಈ ರೀತಿ ಇರೋದು ನನ್ನ ಹತ್ರ ಭಕ್ತರು ಅಥವಾ ಏನು ಅಲ್ಲಿ ಏನು ಸಮಸ್ಯೆನ ಕೇಳ್ಕೊಂಡ್ ಬಂದಿರ್ತಾರೆ ಅವ್ರು ಇರೋದು. ಬಟ್ ಯಾವುದೇ ರೀತಿಯ ನಾನು ಕೆಲ್ಸಕ್ಕೆ ಇಟ್ಕೊಂಡಿರೋದು, ನಾನು ಅವ್ರ ದುಡ್ಡು ಕೊಟ್ಟು ಇಟ್ಕೊಂಡಿರೋದು, ಈ ರೀತಿಯ ಯಾವುದೇ ರೀತಿ ಇಲ್ಲ. ಬಟ್ ನನ್ನ ಫ್ರೆಂಡ್ಸ್ ನ ಇಟ್ಕೊಂಡಿರೋದು, ಅವ್ರಿಗೆ ನಾನು ಪಾರ್ಟಿ ಮಾಡ್ಸೋದು, ಅದೇ ರೀತಿ ಅವ್ರನ್ನ ನಾನು ಸಾಕೋದು, ಈ ರೀತಿ ಯಾವುದೇ ರೀತಿ ಇಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಅವರು ಹೇಳಿರೋದು ಮೆನ್ಷನ್ ಮಾಡ್ತಾ ಇದ್ದೀನಿ. ಅವ್ರು ಹೇಳಿರೋದು ಇದನ್ನೆಲ್ಲಾನು ಕೂಡ. ಅದೇ ರೀತಿ ಅಲ್ಲಿ ತುಂಬಾ ಜನ ಕೆಲಸ ಅಂತಲ್ಲ, ಅಲ್ಲಿ ಯಾವ್ದೋ ಒಂದು ದೇವಸ್ಥಾನ ಆಗಿರ್ಬೋದು, ಯಾವ್ದೋ ದೊಡ್ಡ ದೇವಸ್ಥಾನ ಹೋದ್ಮೇಲೆ ಸೇವೆ ಮಾಡ್ಕೊಂಡು ಯಾವ ರೀತಿ ಇರ್ತಾರೋ ಆ ರೀತಿ ತುಂಬಾ ಜನ ಇದ್ದಾರೆ ಅಲ್ಲಿ. ಕೆಲವೊಂದು ಹಸುಗಳಿದಾವೆ, ಕೆಲವೊಂದು ಮೇಕೆಗಳಿದಾವೆ. ಅದೇ ರೀತಿ ಅವರ ತಾಯಿಯವ್ರನ್ನು ಕೂಡ ನಾನು ಮಾತಾಡಿಸ್ದೆ. ಯಾರು ಮಲ್ಲಿಕಾರ್ಜುನ್ ಮತ್ತೆ ಯಾರಂತ ನೀವೇನ್ ನೋಡ್ತಾ ಇದ್ರೆ ಇವಾಗ, ಇವರ ತಾಯಿಯವ್ರನ್ನು ಕೂಡ ನಾನು ಮಾತಾಡಿಸ್ದೆ. ಅವ್ರು ಹೇಳಿರೋದು ಅವನ್ಗೆ ಸರಿಯಾಗಿ ಕಣ್ಣಿಗೆ ನಿದ್ದೆನೇ ಮಾಡ್ತಾ ಇಲ್ಲ, ಬರೀ ಯಾವಾಗ ನೋಡಿದ್ರು ಎಲ್ರ ಜೊತೆನೆ ಇರ್ತಾನೆ, ಈ ರೀತಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಪ್ಪಾ ಅಂತಂದ್ರೆ, ದೇಣಿಗೆ ತಗೋತಾರೆ, ಅದೇ ರೀತಿ ದುಡ್ಡನ್ನ ಇಸ್ಕೋತಾರೆ, ಎಲ್ಲಾ ದುಡ್ಡಿಗೋಸ್ಕರನೇ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೊರಗಡೆ ಮಾತು. ಇದೇ ಕ್ವಶನ್ ಅಲ್ಲಿ ಬರುತ್ತೆ. ಏನಂದ್ರೆ ನಾನು ಎಲ್ಲಿಯೂ ಕೂಡ ಯಾರ ಹತ್ರನೂ 1 ರೂಪಾಯಿ ಕೂಡ ಕೇಳಿಲ್ಲ. ಈಗ ಯಾರಾದ್ರೂ ಭಕ್ತರು ಬರ್ತಾರೆ ಅಥವಾ ಯಾರೊಬ್ರು ಏನೋ ಒಂದು ಕೇಳಕ್ ಬರ್ತಾರೆ ಅಂದ್ರೆ ನಾನು ಅವ್ರ ಹತ್ರ 1 ರೂಪಾಯಿ ಕೂಡ ಕೇಳಿಲ್ಲ. ಅಂದ್ರೆ ಕೊಡಿ ನೀವು ಅಂತ ನಾನು ಕೇಳಲ್ಲ, ಕೇಳೋದು ಇಲ್ಲ. ಅಲ್ಲಿ ಹುಂಡಿ ಇಟ್ಟಿದ್ದೆ, 2 ಹುಂಡಿನ ಇಟ್ಟಿದ್ದೆ. ಅಂದ್ರೆ ಇಟ್ಟಿದ್ರು, ನಮ್ಮ ಏನಿದೆ ಅಲ್ಲಿ ಟೀಮ್ ಅವರು ಏನ್ ಇರ್ತಾರೆ ಅಲ್ಲಿ ಇಟ್ಟಿದ್ರು. ಬಟ್ ಹುಂಡಿನೂ ಇಡ್ಬಾಡ್ರಪ್ಪ ಅಂತ ಹೇಳ್ಬಿಟ್ಟು ನಾನು ಅದನ್ನ ಹೊಡೆದಾಕಿದೀನಿ. ಬಟ್ ನಮಗೆ ದುಡ್ಡು ಬೇಕು ಅಂತಿಲ್ಲ ಅಂತ ಹೇಳ್ಬಿಟ್ಟು, ಅಕಸ್ಮಾತ್ ಯಾರಾದ್ರೂ ಇಲ್ಲಪ್ಪ ನನ್ಗೆ ಒಳ್ಳೇದಾಗಿದೆ, ನಾನು ಏನಾದ್ರು ಕೊಡ್ತೀನಿ ಅನ್ನಂಗಿದ್ರೆ ನೀನ್ ಇಷ್ಟ, ನೀನ್ ಏನ್ ಕೊಡ್ತೀಯ ಅದು ಕೊಡು. ಬಟ್ ನಾನು
ಕೇಳಿ ಇಸ್ಕೊಳ್ಳಲ್ಲ. 4 ರಿಂದ 5 ಜನಕ್ಕೆ ನಾನು ಇಲ್ಲೇ ನಾನು ಈ ತರ ಕೂತ್ಕೊಂಡಿದ್ದೆ, ಮಲ್ಲಿಕಾರ್ಜುನ ಮುತ್ತೆ ಅಂತ ಏನ್ ಹೇಳ್ತೀವಿ, ಅವರೇ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಇಬ್ರು ನಾವು ಸೋಫಾ ಮೇಲೆ ಅಂದ್ರೆ ಏನು ಕೆಳಗೆ ಒಂದು 20 ಜನ, ನೀವೇನ್ ಕೆಲವೊಂದು ವಿಡಿಯೋಗಳನ್ನ ನೋಡಿದ್ರ ಅದೇ ರೀತಿ ಇತ್ತು. ಬಟ್ ಕುತ್ಕೊಂಡಾಗ ಅವ್ರು ಹೇಳ್ತಾ ಇದ್ರು, ನೋಡಿ ನೀನು ಫಸ್ಟ್ ಟೈಮ್ ಬಂದಿದ್ಯಾ, ನಿನ್ ಹೆಸರಿದು, ನೀನ್ ಇದೇ ಕಾರಣಕ್ಕೆ ಬಂದಿದ್ಯಾ, ನಿನ್ಗೆ ಮಕ್ಕಳಾಗಿಲ್ಲ, ಮಕ್ಕಳಿಗೋಸ್ಕರ ಬಂದಿದ್ಯಾ, ಇಲ್ಲ 2ನೇ ಮಗುಗೋಸ್ಕರ ಬಂದಿದ್ಯಾ, ನಿಮ್ಗೆ ಈ ಸಮಸ್ಯೆ ಇದೆ, ಅದಕ್ಕೋಸ್ಕರ ನೀವು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಾರೆ. ನಾನ್ ನೋಡ್ತಾ ಇದ್ದೆ, ಹೌದಾ ಅಂತ ಕೇಳಿದಾಗ ಅವ್ರು ಓಕೆ ಹೌದು ಅದಕ್ಕೆ ಬಂದಿದೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಅಲ್ಲಿರೋರ್ಗೆಲ್ರು ಕೂಡ ಹೇಳಿದ್ರು, ನೀವು ಕೇಳ್ಬೋದು ಇವಾಗ ಅವ್ರಿಗೆಲ್ಲ ಹೇಳಿದ್ರು, ನೀನ್ ಹೇಳಿದ್ದು ಇಲ್ಲಿ ಸತ್ಯ ಇಲ್ಲಿದೆ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ಅದೇನ್ ಸತ್ಯ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನನ್ನನ್ನ ನೋಡಿದ್ರು ಕೂರಿಸ್ಕೊಂಡ್ರು, ಯಾಕೆ ಅವರು ಫಸ್ಟ್ ಇನ್ನೊಬ್ಬ ಹುಡುಗ ಬಂದಿದ್ದೆ, ಅವ್ರ ಜೊತೆಗಿರೋರು ಯಾಕೆ ಬಂದಿರಾ ಅಂತ ಕೇಳಿದಾಗ ಈ ರೀತಿ ವಿಡಿಯೋ ಮಾಡಕ್ಕೆ ಬಂದಿದೀವಿ ಅಂತ ನಾನು ಹೇಳಿದಾಗ ವಿಡಿಯೋಕ್ಕೆ ಅಲೌ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿರೋದು. ಇನ್ನೊಂದೇನಪ್ಪಾ ಅಂದ್ರೆ ನೆಕ್ಸ್ಟ್ ಬಂದ್ರೆ ಏನಪ್ಪಾ ಅಂದ್ರೆ 1 ನಿಮಿಷ ಇರಿ, ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು 1 ನಿಮಿಷ ಅಥವಾ 2 ನಿಮಿಷದಲ್ಲಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ನನ್ನ ಮಲ್ಲಿಕಾರ್ಜುನ ಮುತ್ತೆ ಯಾರು ಇರ್ತಾರೆ ಅವ್ರ ಹತ್ರ ಕರ್ಕೊಂಡು ಹೋದ್ರು. ಅವಾಗ ಅವ್ರೇನಂದ್ರು, ನನ್ನ ನೋಡಿದ್ರು, ಬುಕ್ ನ ತಗೊಂಡ್ರು, ಈ ರೀತಿ ಪೆನ್ ತಗೊಂಡ್ರು, ನನ್ನನ್ನು ನೋಡ್ತಾ ಬರಿತಾ ಹೋದ್ರು. ಬರೆದು ಅದೇನೇನ್ ಬರೆದ್ರು ಅಂತ ಹೇಳ್ಬಿಟ್ಟು ನಿಮ್ಗೆ ಇವಾಗ ತಿಳಿಸ್ತೀನಿ. ನಿಮ್ಗೆ ಅಲ್ಲಿ ಕ್ಲಿಪ್ನು ಕೂಡ ಅಂದ್ರೆ ಒಂದು ಇದನ್ನ ಸ್ಕ್ರೀನ್ ಶಾಟ್ ಕೂಡ ಹಾಕ್ತಾ ಇದೀನಿ. ಇವಾಗ ಕಾಣಿಸ್ತಾ ಇರ್ಬೋದು. ಇದು ಏನಪ್ಪಾ ಅಂತಂದ್ರೆ ಫಸ್ಟ್ ನನ್ನ ಹೆಸರು ಗಜಾನಂದ್ ಇದೆ, ಬಟ್ ಗಜಾನದ ಅಂತ ಬರ್ದವ್ರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಪಕ್ಕದಲ್ಲಿದೆ, ನೀವು ನೋಡ್ತಾ ಇರೋದು ಸುನೀತಾ ಅಂತಿದೆ, ಅದು ಸನಿತಾ ಅಂತ ಬರ್ದವ್ರೆ, ಅದು ನಮ್ಮ ಮಿಸಸ್ ಅವ್ರ ಹೆಸರು. ನೋಡಿದ ತಕ್ಷಣ ಈ ರೀತಿ ಬರ್ದಾರೆ. ಇದು ಪವಾಡನೋ ಕೆಲವು ಜನ ಹೇಳ್ತಾರೆ, ಇಲ್ಲ ಇದಕ್ಕೆ ಆದ ಕೆಲವೊಂದು ಕೋರ್ಸ್ಗಳಿದಾವೆ ಅದನ್ನ ಕಲ್ತ್ ಬಂದಿರ್ತಾರೆ ಅಂತ ಹೇಳ್ಬೇಕು. ಅದು ನನಗೆ ಗೊತ್ತಿಲ್ಲ, ಪವಾಡನೋ ಅದೇ ಗೊತ್ತಿಲ್ಲ. ನನ್ಗೆ ಆಗಿರೋ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದೀನಿ. ನೆಕ್ಸ್ಟ್ ಬಂದ್ರೆ ಅಲ್ಲಿ 4 ಡಿಜಿಟ್ ಬರೆದಿರ್ಬೋದು, ನೋಡ್ತಾ ಇರ್ಬೋದು 9970 ಅಂತ ಹೇಳ್ಬೋದು. ಈ ನಂಬರ್ ಬಂದ್ಬಿಟ್ಟು ಫೋನ್ ನಂಬರ್ ಲಾಸ್ಟ್ 4 ಡಿಜಿಟ್ ನಂದಲ್ಲ, ನಮ್ಮ ಮಿಸಸ್ದು. 4 ಡಿಜಿಟ್ ನಂಬರ್ ಮಿಸಸ್ದು. ಅದೇ ರೀತಿ 29 ಮಾರ್ಚ್ 3 ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡೇಟ್ ಆಫ್ ಬರ್ತ್ ನಂದಲ್ಲ, ಮಿಸಸ್ ಅವರು. ನನ್ನ ಹೆಸರು ಒಂದೇ ಬರೆದಿರೋದು. ಅದೇ ರೀತಿ ಇವ್ 3 ಕೂಡ ಅವರು ಬರೆದು ಹಿಂಗಿಟ್ರು. ನನ್ ತೋರ್ಸ್ಲಿಲ್ಲ ಈ ರೀತಿ ತಗೊಳ್ಳಿ ಅಂತ, ಅಲ್ಲಿ ಕೆಳಗಡೆ ಇಟ್ರು. ಇದ ತಕ್ಷಣ ನಾನು ನೋಡಿದ ತಕ್ಷಣ ಓ ಅನಿಸ್ತು, ನನ್ಗೆ ಏನಿದು ಅಂತ ಅನಿಸ್ತು. ನನಗೂ ಅನ್ಸಿರೋದಂತೂ ಅಲ್ಲಿ ಅದೇ ರೀತಿಯಲ್ಲಿ ಬಂದವ್ರಿಗೂ ಕೂಡ ಅನ್ಸಿರುತ್ತೆ. ತುಂಬಾ ಜನ ಹೇಳ್ತಾ ಇದ್ದೀರಾ, ಅಂದ್ರೆ ಈಗ ಗುಲ್ಬರ್ಗ ಆಗಿರ್ಬೋದು, ಅದೇ ರೀತಿ ಯಾದಗಿರಿ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಏನಿದೆ ಅನ್ಎಜುಕೇಟೆಡ್ ಜಾಸ್ತಿ ಇದ್ದಾರೆ. ಅಂದ್ರೆ ಶಿಕ್ಷೆ ಅಂದ್ರೆ ಶಿಕ್ಷಿತಕ್ಕೆ ವಂಚಿತರಾಗಿರೋರು ಜಾಸ್ತಿ ಜನ ಇದ್ದಾರೆ. 10 ಜನ ಏನಾರು ಇದ್ರೆ 5 ಜನ ನಮ್ಗೆ ಸಿಗ್ಬೋದು ಕಲ್ತವ್ರು. ಓದೋರೆಲ್ಲ ಕಲೀಲೇ ಇರೋರು ಇದ್ದಾರೆ. ಅದರಿಂದಾನೇ ಈ ತರ ಮುತ್ಯಗಳು ಉಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತುಂಬಾ ಕಡೆ ನಾನು ಕೂಡ ಕೇಳಿದೀನಿ. ಬಟ್ ನನಗೆ ಈ ರೀತಿ ಅಂದ್ರೆ ನನಗೆ ಈ ರೀತಿ ನೋಡಿದ ತಕ್ಷಣ ಓ ಅನಿಸ್ತು. ಅಂದ್ರೆ ಏನೇ ರೀತಿ ಕಲೀಲೇ ಇರೋರು ಅವರ ಸಮಸ್ಯೆನೇ ಹೊತ್ತು ಬಂದವ್ರಿಗೆ ಯಾವ ರೀತಿ ಅನಿಸ್ಬಾರ್ದು, ನೀವೇ ಯೋಚನೆ ಮಾಡಿ. ಓಕೆ, ಇಷ್ಟೆಲ್ಲ ಆಯ್ತು, ಇದನ್ನೆಲ್ಲ ಬರೆದ್ರು. ಅದೇ ರೀತಿಗೆ ಒಂದು 45 ಒಂದು 45 ನಿಮಿಷ ಅನ್ಕೊಳ್ತೀನಿ, ಜಾಸ್ತಿ 45 ನಿಮಿಷದಿಂದ 50 ನಿಮಿಷ ನನ್ನ ಕೂರಿಸ್ಕೊಂಡು ಎಲ್ಲರ ಸಮಸ್ಯೆನ ಕೂಡ ಕೇಳಿದ್ರು. ಅಲ್ಲಿ ಕತ್ಕೊಂಡವ್ರು ಇರ್ತಾರೆ, ಎಲ್ರು ಸಮಸ್ಯೆನ ಕೇಳಿದ್ರು. ಅವ್ರ ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರನೂ ಕೂಡ ಹೇಳಿದ್ರು. ಅವರು ಇನ್ನೊಂದು ಹೇಳ್ಬೇಕಂದ್ರೆ ಪ್ರತಿಯೊಂದನ್ನು ನನ್ನ ಹತ್ರ ಶೇರ್ ಮಾಡ್ಕೊಂಡ್ರು. ಅದೇ ರೀತಿ ಅವರ ಸಮಸ್ಯೆನ ಹೇಳ್ಕೊಳಕ್ಕೆ ನನ್ನ ಹತ್ರ ಬರ್ತಾ ಇದಾರೆ. ನಾನು ಏನ್ ಮಾಡ್ಲಿ, ನಾನು ಹೇಳೋದು ಒಂದೇ ಅಂದ್ರೆ, ಈಗ ನೋಡಿ ತುಂಬಾ ಕಾಲ್ ಬರ್ತಾ ಇದೆ ನನಗೆ. ಈಗ ಎಷ್ಟೊಂದು ಕಾಲ್ ಬರ್ತಾ ಇದೆ, ಮುತ್ತೆಯವ್ರು ಇದಾರೆ ಅಂತ ಹೇಳ್ಬಿಟ್ಟು. ಬಟ್ ಸದ್ಯಕ್ಕೆ 3 ದಿನ ಸಿಗಲ್ಲ, 4 ದಿನ ಸಿಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಈಗ ಇದೀನಿ, ಬಟ್ ಸಿಗಲ್ಲ ಅಂತ ಹೇಳ್ತಾ ಇದೀನಿ. ಯಾಕಂದ್ರೆ ಎಲ್ರಿಗೂ ಕೂಡ ನಂಗೆ ಕೇರ್ ಮಾಡಕ್ ಆಗ್ತಾ ಇಲ್ಲ, ಎಲ್ರು ಕೂಡ ಮಾತಾಡ್ಸಕ್ ಆಗ್ತಾ ಇಲ್ಲ. ಪ್ರತಿಯೊಬ್ಬರು ನಾನು ಅಲ್ಲಿ ಹೋಗ್ಬಿಟ್ಟು ಏನಂದ್ರೆ ಊಟ ಆಯ್ತಾ ಅಂತ ಕೇಳ್ಬಿಟ್ಟು ನಾನು ಪ್ರತಿಯೊಬ್ಬರನ್ನು ರೀಚ್ ಆಗ್ತೀನಿ, ಪ್ರತಿಯೊಬ್ಬರನ್ನು ಮೀಟ್ ಮಾಡ್ತೀನಿ, ಅವ್ರನ್ನ ಸಮಸ್ಯೆಗಳನ್ನ ಕೇಳ್ತೀನಿ. ಅದೇ ರೀತಿ ಅವರ ಊಟದ ವಿಚಾರನೂ ಕೂಡ ಮಾಡ್ತಾ ಇದ್ರು. ಅಲ್ಲೇ ಅನ್ನ ಸಂತರ್ಪಣೆ ದಿನಾಲೂ ಇರುತ್ತೆ. ಅವ್ರು ಹೇಳಿರೋ ಪ್ರಕಾರ ಅಂದ್ರೆ 24 hours ಇರುತ್ತೆ ಅಂತಾನೆ ಹೇಳಿರೋದು. ಅನ್ನ ಮತ್ತೆ ಸಾರು ಇರುತ್ತೆ, ಬೇರೆ ಬೇರೆ ತರ ಇದ್ರೆ ಈ ಬೇರೆ ಅಂದ್ರೆ ಅವ್ರು ಹೇಳಿದ್ರು. ನಾವ್ ಯಾವ್ದು ಮಾಡ್ತಾ ಇಲ್ಲ. ಅನ್ನನೂ ಕೂಡ ಅಂದ್ರೆ ಊಟಕ್ಕೆ ವ್ಯವಸ್ಥೆನೂ ನಾವು ಮಾಡ್ತಾ ಇಲ್ಲ. ಬಂದಂತ ಭಕ್ತರು ಅಥವಾ ಬಂದಂತ ಏನು ಸಮಸ್ಯೆಗಳನ್ನ ಹೊತ್ಕೊಂಡ್ ಬರ್ತಾ ಇದಾರೆ, ಅವ್ರಿಗೇನು ಒಳ್ಳೇದಾಗಿದೆ ಅವ್ರು ಮಾಡಿರೋದು. ನಾನು ಯಾವುದೇ ರೀತಿಯ ಮಾಡಿಲ್ಲ. ಬಟ್ ಅವರೇ ಅನ್ನನ ಯಾರೋ ಮಾಡ್ತಾರೆ, ಸಾಂಬಾರ್ ಯಾರೋ ಮಾಡ್ತಾರೆ, ಯಾರೋ ಹಚ್ತಾರೆ, ಯಾರೋ ತಿಂತಾರೆ. ಇಲ್ಲಿ ಭೇದ ಭಾವ ಅದೇ ರೀತಿ ಏನಂದ್ರೆ ಹಿಂಗೆ ಅವನು, ನಾನು ಹಿಂಗೆ
4 ದಿನ ನಿಂತ್ಕೋ, ಇಲ್ಲಿ ಇರ್ತೀಯ, ಇಲ್ಲಿರು, ನೀನ ಅನ್ನ ಅನ್ನ ಬಡ್ಸಕ್ ನಿಂತ್ಕೋ, ಅವ್ನು ನಿಂತ್ಕೋ, ನೀನು ನಿಂತ್ಕೋ. ಇಲ್ಲ ಅಂದ್ರೆ ಹಸುಗಳಿದಾವೆ, ಎಷ್ಟೊಂದು ಹಸುಗಳಿದಾವೆ, ಹಸುಗಳನ್ನ ನೋಡ್ಕೋತೀಯ, ಮೇವ್ ಹಾಕ್ತೀಯ, ಹಾಕು, ಇರು, 8 ದಿನ ಇರು, 10 ದಿನ ಇರು, ಆಮೇಲೆ ನೀನು ಹೋಗ್ತೀನಿ ಅಂತೀಯ, ಹೋಗು ಅಂತ ಹೇಳ್ಬಿಟ್ಟು ಈ ರೀತಿ ಹೇಳಿರೋದು ಅವ್ರು. ಅಂದ್ರೆ ಇಲ್ಲಿ ಕೊನೆಯದಾಗಿ ನಮ್ಗೆ ಏನ್ ಬರುತ್ತೆ ಅಂದ್ರೆ ಆ ಹಳೆ ಕಾಲದ ಗಾದೆ ಒಂದ್ ಬರುತ್ತೆ, ಏನಂದ್ರೆ ಜನ ಮರಳು ಜಾತ್ರೆ ಮರಳು ಅಂತ ಹೇಳ್ಬಿಟ್ಟು. ಇನ್ನೂ ಆದ್ರೂ ಅದಕ್ಕೆ ಒಂದು ಸೂಕ್ತವಾದ ಕಾರಣ, ಸೂಕ್ತವಾದ ರಿಸಲ್ಟ್ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಏನು ಅಂದ್ರೆ ತುಂಬಾ ತೆಲುಗು ಚಾನೆಲ್ಗಳಲ್ಲಿ ಇವ್ರ ಬಗ್ಗೆ ಕೆಟ್ಟದಾಗೂ ಮಾಡಿದ್ದಾರೆ, ಒಳ್ಳೇದಾಗೂ ಮಾಡಿದ್ದಾರೆ. ನಾನು ಅವ್ರ ಬಗ್ಗೆ ಒಳ್ಳೇದನ್ನೇ ಹೇಳ್ತಾ ಇದೀನಿ ಅಂತಲ್ಲ, ಅದೇ ರೀತಿ ಅಂತಾನೂ ಕೂಡ ಏನಾಗಿತ್ತು ಅಲ್ಲಿ ಆಗಿರೋ ಘಟನೆನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅಂದ್ರೆ ಏನಂದ್ರೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಏನ್ ಹೇಳ್ತಾರೆ. ಇವಾಗ ನಾನು ಡೈರೆಕ್ಟ್ ಆಗಿ ನಾನೇನ್ ಮಾಡಿದೆ, ಡೈರೆಕ್ಟ್ ಆಗಿ ಈಗ ಟೋಲ್ ಆಗಿರ್ಬೋದು ಅಥವಾ ಎಲ್ಲೋ ವಿಡಿಯೋಗಳಾಗಿರ್ಬೋದು, ಅವನ್ನ ನಾನು ನೋಡ್ಬಿಟ್ಟು ನಾನು ಏನಾದ್ರು ಒಂದು ಅವ್ರಿಂಗೆ ಇವ್ರಂಗೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬೆಂಗಳೂರಿನ ನಾನು ಇದ್ರೊಳಗೆ ಹೋಗಿ ಇಲ್ಲಿ ಯಾವ್ದಪ್ಪ ಅಂದ್ರೆ ಯಾದಗಿರಿಗೆ ಹೋಗಿ, ಯಾದಗಿರಿಯಿಂದ ಶಾಪುರ್ಗೆ ಹೋಗಿ, ಶಾಪುರಿಂದ ಮಲ್ರೋಜಾಗ ಹೋಗಿ, ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡಿ ಅಲ್ಲಿರೋ ವ್ಯವಸ್ಥೆ ಯಾವ ರೀತಿ ಇದೆ ಅದನ್ನ ನೋಡ್ಕೊಂಡು ಬಂದಿದ್ದೀನಿ. ನೋಡೋಣ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಆಗಿತ್ತು. ಬಟ್ ಕೆಲವೊಂದು ವಿಚಾರಗಳು ಆ ಕಡೆನೂ ಇದಾವೆ, ಈ ಕಡೆನೂ ಇದಾವೆ, ಎಲ್ಲಾನು ಕೂಡ ಪಾಸಿಟಿವ್ ಆಗಿ 100% ಇದಾವೆ ಅಂತ ನಾನು ಕೂಡ ಏನು ವ್ಯಕ್ತಪಡಿಸ್ತಾ ಇಲ್ಲ. ಓಕೆ, ನೆಗೆಟಿವ್ ಕೆಲವರು ಕಂಡಿರ್ಬೋದು, ನನಗೆ ಹೋದಾಗ ಯಾವುದೇ ರೀತಿ ನೆಗೆಟಿವ್ ಅನ್ನೋದು ಏನೂ ಕಾಣಲಿಲ್ಲ. ಅಲ್ಲಿ ಏನಿದ್ದು ಯಾವುದೋ ಒಂದು ದೇವಸ್ಥಾನಕ್ಕೆ ಯಾರೋ ಒಬ್ರು ದೇವಸ್ಥಾನಕ್ಕೆ ಹೋದಾಗ ದೇವ್ರ ಹತ್ರ ದರ್ಶನ ತಗೋತಾರೆ, ಊಟ ಇರುತ್ತೆ, ಊಟ ಮಾಡ್ತಾರೆ, ಇಲ್ಲಾಂದ್ರೆ ಅಲ್ಲಿ ಏನಾದ್ರು ಒಂದು 2 ದಿನ ಇರ್ಬೇಕು ಅನ್ಸಿದ್ರೆ ಇರ್ತಾರೆ, ಮತ್ತೆ ಆಮೇಲೆ ಬರ್ತಾರೆ. ಅದೇ ರೀತಿ ಆ ಒಂದು ಜಗತ್ತಲ್ಲೂ ಕೂಡ ನಡೀತಾ ಇದೆ. ನನಗೆ ಎಲ್ಲೂ ಕೂಡ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಹಣ ಕೊಡೋದು ಕಾಣಿಸ್ಲಿಲ್ಲ ಅಲ್ಲಿ. ಡಿಸ್ಟರ್ಬ್ ಆಗ ಯಾವ್ದೋ ಸಮಸ್ಯೆ ಹೊತ್ಕೊಂಡ್ ಬರ್ತಾರೆ ಅಂದ್ರೆ ಸಮಸ್ಯೆಗೆ ಡೈರೆಕ್ಟ್ ಆಗಿ ಅವ್ರಲ್ಲಿ ಕೂತಿರ್ತಾರೆ, ಇವ್ರಲ್ಲಿ ಕೂತಿರ್ತಾರೆ, ಡೈರೆಕ್ಟ್ ಆಗಿ ಹೇಳ್ತಾರೆ. ಬಟ್ ದುಡ್ಡು ಕೊಡು, ಕಾಣಿಕೆ ಇಟ್ರೇನೆ ನಾನು ನಿನ್ಗೆ ಹೇಳ್ತೀನಿ ಅನ್ನುವಂಥದ್ದು ನನ್ಗೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ನೀವು ಇಷ್ಟೊತ್ತರೆಗೂ ಅನ್ಕೊಂಡಿರ್ಬೋದು ಇಷ್ಟೆಲ್ಲ ಏನ್ ಹೇಳಿದೆ ನೀವು ಅನ್ಕೋತಾ ಇರ್ಬೋದು ಏನಂದ್ರೆ ನೀವು ಪಾಸಿಟಿವ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಪಾಸಿಟಿವ್ ಅನ್ನೋಕ್ಕಿಂತ ಏನ್ ರಿಯಾಲಿಟಿ ನಡೀತು ಆ ವಿಡಿಯೋನ ನಾನು ಮಾಡ್ತಾ ಇದೀನಿ, ನನ್ಗೆ ಅನ್ಸಿದ್ದನ್ನು ಮಾಡ್ತಾ ಇದೀನಿ. ಕೆಲವೊಂದು ಸತ್ಯಗಳು ನಾನೇನ್ ಆಗಿದ್ದು ಹೋಗಿದ್ದು ಅಥವಾ ಅಲ್ಲಿ ಏನೆಲ್ಲ ನಡೀತು ಕೆಲವೊಂದು ಸತ್ಯಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಇದೀನಿ. ಇನ್ನೊಂದು ಹೇಳ್ತಾ ಇದ್ರು ಏನಪ್ಪಾ ಅಂದ್ರೆ ಅವರ ನಂಬರ್ ಕೇಳ್ತಾರೆ, ಹೆಸರು ಕೇಳ್ತಾರೆ, ಮುಂಚೆನೆ ಕೇಳ್ತಾರೆ, ಅಲ್ಲಿ ರಿಜಿಸ್ಟರ್ ಬುಕ್ ಇದೆ, ಎಂತ ರಿಜಿಸ್ಟರ್ ಬುಕ್ ಇಲ್ಲ, ಏನು ಇಲ್ಲ ಅಲ್ಲಿ. ನನಗೆ ಇದೊಂಥರ ಆಶ್ಚರ್ಯ ಆಯ್ತು. ಬಟ್ ಇದಕ್ಕೆ ನನಗೆ ಉತ್ತರ ಸಿಕ್ಕಿಲ್ಲ. ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಒಂದು ಉತ್ತರ ಇದೆ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಾಗ್ಲಿ ಇದೇನೋ ವಿದ್ಯೆ ಅಂತಾರೋ ಅಥವಾ ಏನೋ ಅವ್ರಿಗೆ ಪವಾಡನೋ ಏನೋ ಅವ್ರ ದೈವದತ್ತವಾಗಿ ಬಂದಿರುತ್ತೋ ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ನೋಡೋಣ. ಅಂದ್ರೆ ನೀವೇನಾದ್ರೂ ಹೋಗ್ಬೇಕು ಅಂದ್ರೆ ಯೋಚನೆ ಮಾಡ್ಬಿಟ್ಟು ಹೋಗಿ, ಯೋಚನೆ ಮಾಡಿ ಹೋಗ್ಬೇಕಾ ಬೇಡವಾ, ಅವ್ರು ಹೇಳಿರೋದು ಯಾರು ಬರಬೇಡಿ ಅಂತ ನನಗೆ ಡೈರೆಕ್ಟ್ ಆಗಿ ಹೇಳಿದಾರೆ. ಅದಕ್ಕೋಸ್ಕರ ನಾನು ಬರಬೇಡಿ ಅಂತ ಹೇಳೋ ರೀತಿಯಲ್ಲಿ ಅವ್ರು ನನ್ಗೆ ಹೇಳಿರೋದು ಜಾಸ್ತಿ ಜನ ಬರ್ತಾರೆ, ಅದಕ್ಕೋಸ್ಕರ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ಅದು ಒಂದ್ ಕಡೆ ಒಪ್ಕೊಳ್ಳೋಣ, ಯಾಕಂದ್ರೆ ಜಾಸ್ತಿ ದಿನ ಬರ್ತಾರೆ ವಿಡಿಯೋ ಮಾಡ್ಬೇಡಿ ಅನ್ನೋದಕ್ಕೆ ಒಪ್ಕೊಳ್ಳೋಣ. ಯಾಕಂದ್ರೆ ಅದು ಜಿನ್ ಅಂತ ಹೇಳಕ್ ಹೋಗಲ್ಲ, ಇಲ್ಲ ಅಂತ ಆಗಲ್ಲ, ಓಕೆ ಒಪ್ಕೊಳ್ಳೋಣ. ಬಟ್ ನಾನು ಅನ್ನೋದೇನು ಅಂದ್ರೆ ಇನ್ಮೇಲೆ ಯಾವುದೇ ರೀತಿ ರೀಲ್ಸ್ ಗಳು ಬರಬಾರ್ದು ಅಂತ ನಾನು. ಯಾಕಪ್ಪ ಅಂದ್ರೆ ರೀಲ್ಸ್ ಗಳನ್ನ ನೋಡ್ಬಿಟ್ಟು ಇನ್ನೂ ತುಂಬಾ ಜನ ಆಗೋ ಚಾನ್ಸಸ್ ಕೂಡ ತುಂಬಾ ಇದೆ. ಓಕೆ, ಯಾಕಂದ್ರೆ ರೀಲ್ಸ್ ಗಳು ಎಷ್ಟು ರೀಚ್ ಆಗುತ್ತೋ ಅಷ್ಟು ಜನ ಮತ್ತೆ ವಾಪಸ್ ಹೋಗ್ತಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ರೀಲ್ಸ್ ಗಳನ್ನ ಮಾಡೋದು ಅಲ್ಲಿ ಯಾರು ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಅದು ನನಗೂ ಕೂಡ ಗೊತ್ತಾಗಿಲ್ಲ, ಅಲ್ಲಿ ಕೂಡ ನೋಡಿಲ್ಲ. ಓಕೆ, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇನ್ನೊಂದು ವಿಷಯನ ನಿಮ್ ಜೊತೆ ಹಂಚ್ಕೋಬೇಕಾಗಿತ್ತು. ಏನಂದ್ರೆ ಅವರು ನಾನು ಹೋಗ್ಬೇಕು ಅನ್ನೋ ಟೈಮಲ್ಲಿ ಹೇಳ್ತಾರೆ ಇಲ್ಲ ಕೆಲವೊಂದು ಬುಕ್ಸ್ ಗಳಿದೆ, ಅಂದ್ರೆ ಯಾರೋ ಭಕ್ತರು ನನಗೆ ಬುಕ್ಸ್ ಗಳನ್ನ ಕೊಟ್ಟಿದ್ದಾರೆ, ಅವನ್ನ ಕನ್ನಡ ಶಾಲೆಗಳಿಗೆ ಕೊಡ್ಬೇಕು ಅಂತಿದೆ, ವೇಟ್ ಮಾಡಿ ಬೇಕಾದ್ರೆ ನೀವು ಕೂಡ ಹೋಗಿ ಅಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು. ಅವ್ರ ಜೊತೆಗೆ ನಾನು ಬುಕ್ಸ್ ಗಳನ್ನ ತಗೊಂಡು ಒಂದು 200-300 ಬುಕ್ಸ್, ಪೆನ್ಸು, ಓಕೆ ಇದಾದ್ರೆ ಅಲ್ಲಿದೆ ಪೆನ್ನು, ಬುಕ್, ಪೆನ್ಸ್ ಗಳನ್ನ ತಗೊಂಡು ಅದೊಂದು ಅಲ್ಲಿ ಪಕ್ಕದಲ್ಲಿರುವಂತಹ ಒಂದು ಕನ್ನಡ ಹೈಸ್ಕೂಲ್ಗೆ ಹೋದ್ವಿ, ಕನ್ನಡ ಪ್ರೌಢಶಾಲೆಗೆ ಹೋದ್ವಿ. ಹೋಗ್ಬಿಟ್ಟು ಅಲ್ಲಿ ಪ್ರತಿಯೊಬ್ಬರನ್ನ ಕೂರಿಸ್ಬಿಟ್ಟು ಅವ್ರಿಗೆ ಬುಕ್ ಗಳನ್ನ ಕೊಟ್ಟು ಈ ರೀತಿ ಯಾರು ಮಲ್ಲಿಕಾರ್ಜುನ್ ಮುತ್ತಿ ಅವ್ರಿಗೆ ಭಕ್ತರುಗಳು ಕೊಟ್ಟಿದ್ರು ಅದನ್ನ ನಿಮ್ಗೆ ಹಂಚಬೇಕು ಅಂತ ಬಂದಿದೀವಿ ಅಂತ ಹೇಳ್ಬಿಟ್ಟು ಅದ್ರ ವಿಡಿಯೋ ಕಾಲ್ ಕೂಡ ಇದೆ. ವಿಡಿಯೋ ಕಾಲ್ ಮಾಡ್ಬಿಟ್ಟು ಮುತ್ತಿ ಅವ್ರದ್ದು ವಿಡಿಯೋ ಕಾಲ್ ಮಾಡ್ಬಿಟ್ಟು ಅದೊಂದು ವಿಡಿಯೋ ನಾನು ಕೂಡ ಮಾಡ್ಕೊಂಡಿದೀನಿ, ಅದನ್ನ ನೋಡ್ಬಿಟ್ಟು ಬನ್ನಿ.
ಇದೆಲ್ಲ ನೋಡಿದ್ರಲ್ಲ. ಓಕೆ, ಇವಾಗ ನಾನ್ ನಿಮ್ಗೆ ತಿಳಿಸೋದೇನಪ್ಪಾ ಅಂದ್ರೆ, ಇದನ್ನ ನಂಬೋದು ಬಿಡೋದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು. ಅಲ್ಲಿ ಆಗಿರುವಂತಹ ಘಟನೆ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾನ್ ನಿಮ್ಗೆ ತಿಳಿಸಿದೀನಿ. ಇಷ್ಟು ದಿವಸ ಬಸ್ ಬರದೇ ಇರ್ಬೋದು, ಅಥವಾ ಒಂದು ಇಂಪ್ರೂವ್ಮೆಂಟ್ ಅಂತೂ ಆ ಊರಲ್ಲಂತೂ ಆಗಿದೆ. ನಾನೇನು ಅನ್ಕೊಂಡೆ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ಅದರಿಂದನೂ ಕೂಡ ಕೆಟ್ಟದ್ದು ಆಗುತ್ತೆ, ಒಳ್ಳೇದು ಆಗುತ್ತೆ. ನಾನು 100% ಹೇಳ್ತಾ ಇಲ್ಲ. ಆದ್ರೆ ನೋಡಿ, ಈಗ ಇನ್ನೊಂದು ಹೇಳಿದೆ ನಾನು, ಬುಕ್ಸ್ಗಳನ್ನ ಕೊಟ್ರು ಅಂತ ಹೇಳ್ಬಿಟ್ಟು, ಅದರಿಂದ ಓಕೆ ಈಗ ಭಕ್ತರು ಯಾರೋ ಬಂದ್ಬಿಟ್ರು, ಬುಕ್ಸ್ಗಳನ್ನ ಕೊಟ್ರು, ಆ ಬುಕ್ಸ್ಗಳನ್ನ ತಗೊಂಡೋಗಿ ಸ್ಕೂಲ್ಗೆ ಕೊಟ್ರು, ಅಲ್ಲಿ ಒಂದು ಒಳ್ಳೆ ಕೆಲಸ ಆಯ್ತು. ಇಲ್ಲಿ ಹೇಗಿದ್ದಾರೆ ಅನ್ನೋದಕ್ಕಿಂತ ಅಲ್ಲೊಂದು ಒಳ್ಳೆ ಕೆಲಸ ಆಯ್ತಲ್ಲ. ಅವ್ರು ಇನ್ನೊಂದು ಮ್ಯಾಟ್ರ್ ಏನ್ ಹೇಳ್ತಾರೆ ಹೇಳಿದ್ರೆ, ನಾನು 100 ರಿಂದ 150 ಮದುವೆಗಳನ್ನ ಮಾಡಿಸ್ತಾ ಇದೀವಿ. ಅದೇ ರೀತಿ ಕೆಲವೊಂದು ಕಡೆ ಎಲ್ಲ ನಾವೆಲ್ಲ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡಿದೀವಿ. ಈಗ ಕೆಲವೊಬ್ರಿಗೆ ಏನಾದ್ರು ಸಮಸ್ಯೆ ಇದ್ದಾಗ ಅವ್ರಿಗೆ ಗೌರ್ಮೆಂಟ್ ಸೀಟ್ ಕೊಡ್ಸೋದಾಗಿರ್ಬೋದು, ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಕೊಡ್ಸೋದಾಗಿರ್ಬೋದು, ಏನೋ ಒಂದು ಸಮಸ್ಯೆ ಆದಾಗ ಕೆಲವೊಬ್ಬರಿಗೆ ಪರಿಹಾರ ಕೊಡ್ಸೋದಾಗಿರ್ಬೋದು, ಮಾತಿನಿಂದಲ್ಲ ದುಡ್ಡಿಂದ ಆಗಿರ್ಬೋದು. ಅದೇ ರೀತಿ ಕೆಲವೊಬ್ಬರಿಗೆ ಧನ ಸಹಾಯ ಆಗಿರ್ಬೋದು, ಈ ರೀತಿ ಮಾಡಿದೀವಿ. ಬಟ್ ಈ ರೀತಿ ಕೂಡ ಎಲ್ಲೂ ಕೂಡ ಬಂದಿಲ್ಲ, ಯಾವುದೇ ವಿಡಿಯೋದಲ್ಲಿ ಬಂದಿಲ್ಲ. ಬಟ್ ನನ್ನ ವಿರುದ್ಧವಾಗಿ ಎಲ್ಲಾ ವಿಡಿಯೋಗಳು ಬರ್ತಾ ಇದಾವೆ. ಯಾಕೆ ಅಂತ ಹೇಳ್ಬಿಟ್ಟು ನಮ್ಗೆ ಕೂಡ ಗೊತ್ತಲ್ಲ. ಅವ್ರು ಏನೋ ಹೇಳಿದಂದ್ರೆ, ಈ ಮಾಡ್ಕೊಳ್ಳಿ, ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ಅಂತ ಹೇಳಿ, ನನಗದು ಬೇಡದೇ ಇರೋ ವಿಷಯ ಅಂತ ಹೇಳ್ಬಿಟ್ಟು ಅವ್ರು ಹೇಳಿರೋದು. ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ, ನಾನು ಅದನ್ನ ಏನೋ ಒಂದು ಯಾವ್ದೋ ಒಂದು ಸಹಾಯ ಮಾಡಿದೀನಿ, ಯಾವ್ದೋ ಒಂದು ಹೆಲ್ಪ್ ಮಾಡಿದೀನಿ ಅಂದ್ರೆ ಅದನ್ನ ಹೇಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನ್ನ ಕೆಲಸ ಏನಿದೆ ನಾನು ಅದನ್ನ ಮಾಡ್ತೀನಿ. ಓಕೆ, ಅವ್ರದ್ದೇನಿದೆ ಅವ್ರು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳಿರೋದು. ಓಕೆ, ಇಷ್ಟೆಲ್ಲ ಮಾಹಿತಿಗಳು ನಾನು ಹೋಗಿ ಬಂದಾಗ ಆಗಿರುವಂತಹ ಘಟನೆ, ಅದೆಲ್ಲ ಮಾಹಿತಿನೂ ನಿಮ್ಗೆ ತಿಳಿಸಿದೀನಿ. ವಿಡಿಯೋ ಒಂದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಮಲ್ಲಿಕಾರ್ಜುನ್ ಮುತ್ಯ ಅವರ ಸಂಕ್ಷಿಪ್ತ ಮಾಹಿತಿನ ಏನಲ್ಲಿ ಹೋಗ್ದಿ ಏನ್ ಬಂದೆ ಅದೆಲ್ಲ ನಿಮ್ ಮುಂದೆ ಎತ್ತಿಟ್ಟಿದೀನಿ. ಇದ್ರ ಮೇಲೆ ನಂಬೋದು ಬಿಡೋದು ನಿಮಗಿಷ್ಟ. ಜನ ಮರಳು ಜಾತ್ರೆ ಮಾಡೋ. ನಮಸ್ತೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.